ಸರ್ ಈಗ ನಿಮಗೆ ಈಗ 77 ವರ್ಷ ಅಂತ ಹೇಳಿದ್ರಿ. ಹೌದು. ನಿಮ್ಗೆ ಜ್ಞಾಪಕ ಇದ್ದಾಗ ಈ 60s to 70 ಬರ್ತಾ ಇದ್ದ ಚಿತ್ರಗಳು ಹೇಗಿತ್ತು? ಅವತ್ತಿನ ದಿವಸ ಹೇಗೆ ಪಬ್ಲಿಸಿಟಿ ಮಾಡ್ತಾ ಇದ್ರಿ? ಪೋಸ್ಟರ್ಸ್ ಹೇಗೆ ಆಗ್ತಾ ಇತ್ತು? ಆವಾಗ 60ನೇ ಇಸ್ವಿ ಅಂದ್ರೆ ನಾನು ಹೆಚ್ಚು ಕಡಿಮೆ PUC ಅವಾಗ. ಅದೇ ಇಲ್ಲಿ ರಾಮದೇವರು ಏನಿದೆ, ಈ ರಾಮದೇವರು ರಾಮ, ಸೀತೆ, ಲಕ್ಷ್ಮಣ, ಶತ್ರುಘ್ನ, ಭರತ, ಆಂಜನೇಯ ಎಲ್ರದ್ದು ಒಂದು ವಿಗ್ರಹಗಳು ಇಲ್ಲಿ ಇಟ್ಕೊಂಡಿದ್ದೀವಿ, ಕಾಪಾಡ್ಕೊಂಡ್ ಬಂದಿದ್ದೀವಿ. ಇದು ಒಂದು ಯಾವುದೋ ಒಂದು ಸಿನಿಮಾದಲ್ಲಿ ಬಂದಿದ್ದು. ನಾನು ಅವಾಗ PUC ಓದ್ತಾ ಇದ್ದೆ. ನಾನು ನನ್ನ ರೂಮ್ನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಆಮೇಲೆ ರಿನೋವೇಷನ್ ಆದ್ಮೇಲೆ ಥಿಯೇಟ್ರು ಅದನ್ನ ತಗೊಂಬಂದು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಡೈಲಿ ಪೂಜೆ ಮಾಡ್ತೀವಿ ಆ ಥರ. ಆಮೇಲೆ ರಾಮನವಮಿ ದಿವಸ ಎಲ್ಲ ಪಾನಕ ಅದು ಇದು ಮಾಡಿ ಎಲ್ಲರೂ ಕರೆದು ಕೊಟ್ಟು ಎಲ್ಲ ಮಾಡ್ತೀವಿ. ಕೋಸಂಬರಿ ಅದೆಲ್ಲ ಮಾಡಿ ಆ ಥರ ಒಂದು ರಾಮದೇವರ ನಿಷ್ಠೆ ಮೊದಲಿಂದ ಉಳಿಸ್ಕೊಂಡು ಬಂದಿದ್ವಿ ನಾವು. 60ನೇ ಇಸ್ವಿ ಒಳಗೆ ನಾನು PUC ಇದ್ದಾಗ ಒಂದು ಇಲ್ಲಿ ಹಳೆ ಥಿಯೇಟ್ರ್ ಇದಿತ್ತಲ್ಲ, ಆ ಹೆಂಚಿನ ವರಾಂಡ, ಅಲ್ಲಿ ಒಂದು ವೆಂಕಟೇಶ್ವರನ ವಿಗ್ರಹ ಇಟ್ಬಿಟ್ಟು ಒಂದು ಹುಂಡಿ ಇಟ್ಟಿತ್ತು. ಆ ಹುಂಡಿ 4 ಸಲ ಭರ್ತಿ ಆಗಿ ತಗೊಂಡೋಗಿ ಕೊಟ್ಟು ಬಂದಿರೋದು ತಿರುಪತಿಗೆ. ಅಷ್ಟು ಜನ ಅವಾಗ. ಏನು ಜನ ಅಂದರೆ ಜನ ಜನ ಜನ. ಈ ಪಕ್ಕದಲ್ಲಿ ಒಂದು ಫೀಲ್ಡ್ ಇದೆ, ನಮ್ಮ ಮಿಡ್ಲ್ ಸ್ಕೂಲು ಹೈಸ್ಕೂಲ್ ಇದ್ದಿದ್ದು ಜಾಗ ಅದು. ಈಗ ಬಸ್ ಸ್ಟ್ಯಾಂಡ್. ಆ ಜಾಗದಲ್ಲಿ ಎಲ್ಲ ಹಳ್ಳಿಗಳಿಂದ ರೈತರು ಗಾಡಿಗಳು ಕಟ್ಕೊಂಡು ಬರ್ತಾ ಇದ್ರು. ಸರ್ ಅದು ಸರ್ 60ನೇ ಅದೇ ವೆಂಕಟೇಶ್ವರ ಮಹಾತ್ಮೆ. ವೆಂಕಟೇಶ್ವರ ಒಂದು ವಿಗ್ರಹ ನಿಲ್ಸ್ಬಿಟ್ಟು ಒಂದು ಉಂಡಿ ಇಟ್ಟು ಎಲ್ಲ ಮಾಡಿದ್ದು. ಅಷ್ಟು ಜನ ಬರ್ತಾ ಇದ್ರು, ಸಿಕ್ಕಾಬಿಟ್ಟೆ ಬರ್ತಾ ಇದ್ರು. ತಿರ್ಗಾ 40ನೇ ಇಸ್ವಿಲಿ ಒಂದು ವೆಂಕಟೇಶ್ವರ ಮಹಾತ್ಮೆ ಬಂದಿದೆ. ಅವಾಗ 60 ಮುಂಚೆ 40ನೇ ಇಸ್ವಿಲಿ ಅದು ಆವಾಗ್ಲೂ 50 ದಿವಸ ಅದು ಓಡಿದ್ದೆ. ಅದು ಅದರದ್ದು ಒಂದು ಫೋಟೋ ಕೂಡ ಇದೆ ನಮ್ಮ ಆಫೀಸ್ನಲ್ಲಿ. ಈ 60ನೇ ಇಸ್ವಿಲಿ ಈ ತರದ್ದು ಒಂದು ಪಿಕ್ಚರ್ ಆಗಿತ್ತು. ತಿರ್ಗಾ ಮತ್ತೆ 70ರಲ್ಲಿ ನನಗೆ ಜ್ಞಾಪಕ, ನಾನೇನೆ ಒಂದು ಕಾರಲ್ಲಿ, ಅಂಬಾಸಡರ್ ಕಾರ್ನಲ್ಲಿ 4 ಪೋಸ್ಟರ್ ಇದು ಬೋರ್ಡ್ಗಳು ಕಟ್ಕೊಂಡು ಎಲ್ಲ ಹಳ್ಳಿ ಸುತ್ತಬಿಟ್ಟಿದ್ದೀನಿ. ಅವಾಗಲೂ 100 ದಿವಸ ನಡೀತು ಅದು. ಅವಾಗ ನಾನು BE ಮುಗಿಸಿದ್ದೆ, ಕೆಲಸ ಇರಲಿಲ್ಲ. ನಾನೇ ಕಾರ್ ತಗೊಂಡು ಎಲ್ಲ ಹಳ್ಳಿಗಳೆಲ್ಲ ಸುತ್ತಿ ಅಡ್ವರ್ಟೈಸ್ ಮಾಡ್ಕೊಂಡು ಬಂದಿದ್ದೆ ಅವಾಗ, ತುಮಕೂರು ತಾಲ್ಲೂಕು. ಆ ರೀತಿ ನಡೀತಾ ಇತ್ತು. ಮತ್ತೆ ಈ ಆಮೇಲೂ ಕೂಡ ಈ ಎಲ್ಲ 100 ದಿವಸ 125 ದಿವಸ ಸಂಪತ್ತಿಗೆ ಸವಾಲು. ಆ ಟೈಮ್ನಲ್ಲಿ ಬ್ಯಾರಿಕೇಡ್ಗಳು ಇರಲಿಲ್ಲ. ಪೊಲೀಸ್ನವ್ರು ಕರೆಸಿ ದೊಣ್ಣೆ ಹಿಡ್ಕೊಂಡು ನಾವು ಜೊತೆ ಸೇರ್ಕೊಂಡು ಹೊಡೆದು ನಾನು ನಮ್ಮ ತಂದೆ ಎಲ್ಲ ಹೊಡೆದು ಜನ ಕ್ಯೂ ನಿಲ್ಲಿಸ್ಬೇಕಾಯ್ತು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ 2 ಕಡೆ ರೋಡ್ನಲ್ಲಿ ಎಲ್ಲ ಬರ್ತಿ, ಎಲ್ಲ ರೋಡೇ ಬರ್ತಿ. ಅವತ್ತಿಂದ ರೋಡ್ ಬ್ಲಾಕ್. ಆವಾಗ ಹಂಗಿತ್ತು, ಅಷ್ಟಿತ್ತು ಅವಾಗ. ಅಷ್ಟು ಅದೇ ಥರ ನಡ್ಕೊಂಡೇ ಬಂತು, ಎಲ್ಲ ಚೆನ್ನಾಗೇ ಇತ್ತು. ಈ ಕೋವಿಡ್ ಬರೋಕ್ಕೆ ಮುಂಚೆ ಕೂಡ MN ಕುಮಾರ್ ಅವರು ನಡೆಸುವಾಗಲೂ, ಭಾಷಾ ಅವರು ನಡೆಸುವಾಗಲೂ ಕೂಡ, MN ಕುಮಾರ್ ಅವರು ನಡೆಸುವಾಗಂತೂ ಸಿಕ್ಕಾಪಟ್ಟೆ ಬರ್ತಾ ಇದ್ರು ಜನ. ಆವಾಗ ಇಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಪೊಲೀಸ್ನವರು 8 ಜನ ಪೊಲೀಸ್ನವ್ರು ಕರ್ಸ್ಕೊತಿದ್ವಿ, ತಿರ್ಗಿ ಸೆಕ್ಯೂರಿಟಿಯವ್ರು ಕರ್ಸ್ಕೊತ ಇದ್ವಿ. ಎಷ್ಟೆಲ್ಲ ಮಾಡ್ತಾ ಇದ್ವಿ. 10-20 ಸಾವಿರ ಅದಕ್ಕೆ ಖರ್ಚು ಮಾಡ್ತಾ ಇದ್ವಿ. ಅಷ್ಟು ಜನ ಬರೋದು. ಏನು ತೊಂದರೆ ಆಗ್ಬಿಡ್ತು, ಏನು ಇದಾಗೋಗ್ಬಿಡ್ತು, ನಮ್ಮ ಬ್ಯಾಡ್ ಲಕ್ ಅಂತ ಹೇಳಬೇಕು. ಇಷ್ಟು ತೊಂದರೆ ಅನುಭವಿಸೋಂಗೆ ಆಗ್ಬಿಡ್ತು. ಏನೇ ಮಾಡಿ ಎಚ್ಚೆತ್ಕೊಳ್ಳೋಣ, ಮತ್ತು ಏನಾರು ಮಾಡಿ ಮುಂದುವರ್ಸೋಣ ಅಂದರೆ ಆಗ್ತಾಯಿಲ್ಲ, ಸಾಧ್ಯವಿಲ್ದಂಗೆ ಆಗ್ಬಿಟ್ಟು ಸಾಲ ಕೊಡೋರಿಲ್ಲ. ಸಾಲ ಇನ್ನೂ ಕೊಟ್ಟರೆ ಅದು ತೀರ್ಸೋ ಕೆಪಾಸಿಟಿ ಏನಾದ್ರು ಮಾಡಿ ಇನ್ನು 6 ವರ್ಷ ತಳ್ಳಿಬಿಟ್ಟು 100 ವರ್ಷ ಮಾಡಲೇಬೇಕು ಅಂತ ಅದಕ್ಕೋಸ್ಕರ ಪ್ರಿಂಟ್ ಕೂಡ ಮಾಡಿಸಿದ್ದೆ. ಸೆಂಟನರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಈಗ 2 ವರ್ಷದ ಕೆಳಗೆ ಒಂದು ಬ್ರೋಷರ್ ಪ್ರಿಂಟ್ ಮಾಡಿಸಿದ್ದೀವಿ, ಗೋಯಿಂಗ್ ಟುವರ್ಡ್ಸ್ ಸೆಂಟನರಿ ಅಂತ. ಒಂದೇನು ಬೇಜಾರಾಗತ್ತೆ ಅಂದ್ರೆ, ಈಗ ನೀವು ಹೇಳಿದ್ರಿ ಪೊಲೀಸ್ ಲಾಠಿ ಚಾರ್ಜ್ ಆಗ್ತಾ ಇತ್ತು, ಸೆಕ್ಯೂರಿಟಿ ಬೇರೆಯವ್ರನ್ನ ಕರ್ಕೊಂಡ್ ಬರ್ತಾ ಇದ್ವಿ, ಪಿಕ್ಚರ್ಗಳು ಅಷ್ಟು ಚೆನ್ನಾಗಿ ಹೋಗ್ತಾ ಇತ್ತು. ಇಲ್ಲಿ ನಿಮ್ಮ ಹಿಂದ್ಗಡೆ ಎಲ್ಲ ನೋಡಿದೆ ಶೀಲ್ಡ್ಗಳು, ಯಜಮಾನ ಇದೆ, ಜೀವನ ಚೈತ್ರ ಇದೆ, ಕುಟುಂಬ ಇದೆ, ಒಡ ಹುಟ್ಟಿದವರು ಇದೆ, ಜನ್ಮದ ಜೋಡಿ ಇದೆ. ಇದೆಲ್ಲ ನಮ್ಮ ಈಗ ಒಂದು 30 ವರ್ಷ 35 ವರ್ಷದಿಂದ ಈ ಕಡೆ ಅದು ಬಹಳ ಹಳೇದು, ಸಂಗೊಳ್ಳಿ ರಾಯಣ್ಣ. ಸೊ ಇಂಥ ದೊಡ್ಡ ದೊಡ್ಡ ಚಲನಚಿತ್ರಗಳನ್ನ ಸ್ಕ್ರೀನ್ ಮಾಡಿದಂಥ ಥಿಯೇಟ್ರು ಇವತ್ತಿಗೆ ಮುಚ್ಕೊಂಡು ತಾವು ರಿನೋವೇಷನ್ ಮಾಡೋಕ್ಕಾಗದೆ ಈ ಕಲೆಕ್ಷನ್ಸ್ ಬರ್ತಿಲ್ಲ ಅಂದ್ರೆ ಬಹಳ ಒಂದು ಶೋಚನೀಯವಾದ ಸಂಗತಿ. ಏನಂದ್ರೆ ಇವತ್ತಿಗೆ ಚಿತ್ರರಂಗ ಟಾಕಿ ಚಲನಚಿತ್ರಗಳು ಶುರುವಾಗಿ ಸತೀಶ್ ಸುಲೋಚನೆಯಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಮೊನ್ನೆ ಮಾರ್ಚ್ 3ಕ್ಕೆ 90 ವರ್ಷ ತುಂಬಿದೆ.
ಅದಕ್ಕೆ ಮುಂಚೆ ನಿಮ್ಮ ಚಿತ್ರಮಂದಿರ ಪ್ರಾರಂಭ ಆಗಿದೆ, ಅಂದ್ರೆ ಮೂಕಿ ಕಾಲದ ಚಿತ್ರಮಂದಿರ ಇದು. ಹೌದು ಹೌದು. ಸೊ ಇನ್ನೊಂದು 6 ವರ್ಷ ಕಳೆದಿದ್ರೆ 100 ಇಯರ್ ಸೆಂಚುರಿ ಆಗ್ತಾ ಇತ್ತು. ಸೊ ಅದನ್ನ ತಾವು ನಡ್ಸಕ್ ಆಗ್ತಾ ಇಲ್ಲ ಅಂತ ಹೇಳಿ ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದ್ದೀರಾ. ಹೌದು. ಅಟ್ಲೀಸ್ಟ್ ಇದನ್ನ ಥಿಯೇಟರ್ನ ನೀವು ಸುತ್ತಮುತ್ತಲು ರಿನೋವೇಟ್ ಮಾಡಿ ಅಂಗಡಿಗಳಿಗೇನೋ ಬಾಡಿಗೆ ಕೊಡಬೇಕು ಅಂತ ಅನ್ಕೊಂಡಿಲ್ಲ? ಅಲ್ಲ, ಅದನ್ನ ಈಗ ಎಲಿವೇಶನ್ ಇವಾಗ ಮಾಡ್ತಾ ಇದ್ದೀವಿ. ಆಮೇಲೆ ಒಳಗಡೆ ಏನ್ ಮಾಡೋದು ಅನ್ನೋದು ಆಮೇಲಿಂದ ಯೋಚನೆ ಮಾಡಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಯಾಕೆಂದ್ರೆ ನಾನು ತಮ್ಮ ಕ್ಯಾಬಿನ್ ಹೋಗಿದ್ದೆ, ಪ್ರೊಜೆಕ್ಷನ್ ಕ್ಯಾಬಿನ್ಗೆ. ಹಳೆ ವೆಸ್ಟೆಕ್ಸ್ ಪ್ರೊಜೆಕ್ಟರ್ ರೀಲ್ ಹಾಕ್ತಾ ಇದ್ದಿದ್ದು ಪಾಪ ಹಾಗೆ ಇಟ್ಕೊಂಡಿದ್ದೀರಾ. ಸೊ ಇವತ್ತಿನ ದಿವಸ ಇರ್ತಕ್ಕಂಥ ಡಿಜಿಟಲ್ ಪ್ರೊಜೆಕ್ಟರ್ ಹಾಗೆ ಇಟ್ಕೊಂಡಿದ್ದೀರಾ. ಸೊ ಮುಂದೆ ಒಂದು ದಿನ ಇದೇ ಚಿತ್ರರಂಗ ಸ್ವಲ್ಪ ಮೇಲೆ ಇದ್ರೆ ಥಿಯೇಟರ್ ಕಂಟಿನ್ಯೂ ಮಾಡಬೇಕು ಏನಿಲ್ಲ, ಅಭಿಲಾಷೆ ಇದೆಯಾ? ನಾವು ಅದಕ್ಕೆ ಏನ್ ಪ್ರಯತ್ನ ಮಾಡಿದೀವಿ ಅಂತಂದ್ರೆ ಹೇಳ್ತೀನಿ ನಿಮ್ಗೆ. ಈಗ ಒಂದು ತಿಂಗಳಲ್ಲಿ ಇವಾಗ ಒಂದು ಕಾಟೇರ ಬಂತು. ಆ ಕಾಟೇರ ಬಂದಾಗ ನಾವು ಮಾರುತಿ ಅವರಿಗೆ ಅದು ಗ್ಯಾರಂಟಿ ಆಗೋಗಿತ್ತು. ಅದು ನಾವು ಇನ್ನೇನು ಅವರನ್ನ ಫೈಟ್ ಮಾಡಕ್ ಆಗಲ್ಲ. ನಮ್ಮ ಸ್ನೇಹಿತರೆ ಅವರೇ ನಮಗೂ ಕೊಡಿಸ್ತೀವಿ ಅಂತ ಅಂದ್ರು, 2ನೇ ಥಿಯೇಟರ್ ಅಂತ. ಹಂಗೆ ಕೊಡ್ಸಿದ್ರೆ ಸಾಕಾಗಿತ್ತು ನಮ್ಗೆ. ಎಷ್ಟು ಸಾಧ್ಯ ಅಷ್ಟು 15 ಲಕ್ಷ ಕೊಡಿ, ಅವ್ರು ನಾನ್ ರಿಟರ್ನಬಲ್ ಅಡ್ವಾನ್ಸು ಅಷ್ಟು ಇಷ್ಟು ಅಂತ ಕೇಳ್ತಾರೆ. 15 ಲಕ್ಷ 10 ಲಕ್ಷ 12 ಲಕ್ಷ ಇವೆಲ್ಲ ಕೊಟ್ಕೊಂಡು ಅದು ಅಕಸ್ಮಾತ್ ಪಿಕ್ಚರು ಫೇಲ್ ಆಗಿಬಿಟ್ರೆ ನಮ್ಮ ದುಡ್ಡು ಅಲ್ಲಿ ಸಿಗಾಕೊಂಬಿಡುತ್ತೆ. ನಾವು ಮೊದಲೇ ಸಾಲಗಳ ಮೇಲೆ ಸಾಲ ಮಾಡಿಕೊಂಡು ನಾವು ಇವಾಗ ಮತ್ತೆ ತಿರ್ಗಿ ಅವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ಅದಕ್ಕೆ ನಾವು ಬಡ್ಡಿ ಕಟ್ಬೇಕಲ್ಲ ಇಲ್ಲಿ. ಆ ಥರ 2-3 ಇದನ್ನು ಟ್ರೈ ಮಾಡಿದ್ವಿ. ಆ ಥರ ಎಷ್ಟೇ ಏನೋ ಒಂದು ಕಡಿಮೆ ದುಡ್ಡು ಕೇಳಿದ್ರೆ ಕೊಡ್ಬೋದು. ಅಕಸ್ಮಾತ್ ಅದು ರಿಕವರ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇದ್ದರೆ. ಒಂದು 5 ಲಕ್ಷ ಕೊಟ್ಟು 5 ಲಕ್ಷನೂ ಬರಲಿಲ್ಲ, 2 ಲಕ್ಷನೇ ಬಂದರೆ 3 ಲಕ್ಷ ಅಲ್ಲಿ ಸಿಗಾಕೊಳ್ಳುತ್ತೆ. ನಾವು ಎಲ್ಲಿಂದ ತರೋಣ? ಮೊದಲೇ ಬಂಡವಾಳ ಇಲ್ಲ, ಸಾಲ ಮಾಡ್ಕೊಂಡಿದ್ದೀವಿ ಒಂದೇ ಸಮ. ಇವತ್ತು ಅವ್ರ ಹತ್ರ ತೊಗೊಂಡೋಗಿ ಇದಾಗುತ್ತೆ. ಯಾರು ನೋಡಿದ್ರು ಹಂಗೆ ಮಾಡೋರು. ಮತ್ತು ಇನ್ಯಾರೋ ಬೇರೆಯವ್ರು ಲೀಸ್ ತೊಗೊಳ್ತೀನಿ ಅಂದರು, ದೊಡ್ಡ ಮನುಷ್ಯರು ಥಿಯೇಟ್ರ್ನವರೇ ಅವರು ಕೂಡ. ಆದ್ರೂ ಕೂಡ ಲೀಸ್ಗೆ ಅಂತ ತಗೊಂಡ್ರು, ಅಗ್ರಿಮೆಂಟ್ ಮಾಡಿದ್ರು. ಅಗ್ರಿಮೆಂಟ್ ಮಾಡಿ ಚೆಕ್ಗಳು ಕೊಟ್ಟರು, ಅಡ್ವಾನ್ಸ್ಗಳು ಎಲ್ಲ ಕೊಟ್ಟು ಕೊನೆಯಲ್ಲಿ ಪ್ರತಿ ತಿಂಗಳು ಡಿಫಿಸಿಟ್ ಬರ್ತಾ ಇದೆ. 83,000 ಕೊಡಬೇಕು, ಅಲ್ಲಿ ಡಿಫಿಸಿಟ್ ಬರ್ತಾ ಇದೆ. ಅದನ್ನು 3,30,000 ಬರಬೇಕು, ಅದನ್ನು ಡಿಫಿಸಿಟ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ತಿಳಿಸ್ತಾನೆ ಇದ್ವಿ. ಪ್ರತಿ ತಿಂಗಳದ್ದು ಅವರು ಫಾಲೋ ಅಪ್ ಮಾಡ್ತಾನೆ ಇದ್ವಿ. ಆದ್ರೂ ಕೊಡಲೇ ಇಲ್ಲ. 6 ತಿಂಗಳಾದಮೇಲೆ ದಯವಿಟ್ಟು ಸಾಕು ಸ್ವಾಮಿ ಅಂದ್ಬಿಟ್ಟು ನಾವು ಬೇರೆ ವ್ಯವಸ್ಥೆ ಮಾಡ್ಕೊತೀವಿ ಅಂತ ಇದು ಮಾಡಿದ್ವಿ. ಅವ್ರು ದುಡ್ಡು ಕೊಡಿ, 5,86,000 ಇದಾಗಿದೆ, ದುಡ್ಡು ಕೊಡಿ ಅಂತ ಕೇಳಿದ್ರೆ ನೀವೇ ನಮಗೆ ಕೊಡ್ಬೇಕು ದುಡ್ಡು ಅಂತ. ಯಾರವರು? ಅದನ್ನ ಅವರೇ ಲೀಸ್ ತಗೊಂಡು ನಡೆಸ್ತಾ ಇದ್ದಾರೆ. ನಾನು ಚೆಕ್ 2 ಸಲ ಬೌನ್ಸ್ ಆಗಿದೆ. ಆ ಬೌನ್ಸ್ ಆಗಿದ್ದು ನಾನು ಕೋರ್ಟ್ಗೆ ಹಾಕಿದ್ರೆ ನಾನು ಅವಾಗ ಬೇಕಾದಷ್ಟು ನಾನು ಅವ್ರ ಹತ್ರ ವಸೂಲು ಮಾಡ್ಬೋದಾಗಿತ್ತು. ನಮ್ಗೆ ನ್ಯಾಯವಾಗಿ ಬರ್ಬೇಕಾದ್ರೆ ಹಂಗೆ ಮಾಡಬಾರ್ದು. ಪಾಪ ನಾವು ಥಿಯೇಟ್ರವ್ರು, ಅವರು ಥಿಯೇಟ್ರವರು, ನಾವು ಆ ಸ್ಟೇಜಿಗೆ ಹೋಗ್ಬಾರ್ದು, ಆ ಲೆವೆಲ್ಗೆ ಹೋಗ್ಬಾರ್ದು ಅಂದ್ಬಿಟ್ಟು ನಾನು ಸುಮ್ಮನಿದ್ರೆ. ಈಗ ಮೊನ್ನೆ ಫಿಲ್ಮ್ ಚೇಂಬರ್ನಲ್ಲಿ ಇದಕ್ಕೆ ಡಿಸ್ಪ್ಯೂಟ್ ರಿಡ್ರೆಸಲ್ ಫೋರಮ್ಗೆ ಹಾಕೊಂಡಿದ್ದೀವಿ. ಅಲ್ಲಿ ಇದು ಮಾಡಿದ್ರೆ ಅವರೇ ದುಡ್ಡು ಕೊಡ್ಬೇಕು ನಮಗೆ ಅಂತ ಹೇಳಿದ್ರಂತೆ. ಓಕೆ, ಅಂತ ಜನ ಇರುವಾಗ ನಾವು ಇನ್ನು ಹೆಂಗೆ ಏಳಿಗೆ ಸಾಧ್ಯ ಅಂತ. ಈಗ ಎಲ್ಲ ರೈಟಿಂಗ್ನಲ್ಲಿದೆ, ಎಲ್ಲ ಚೆಕ್ ಕೊಟ್ಟಿದ್ದಾರೆ, ಚೆಕ್ ಬೌನ್ಸ್ ಆಗಿದೆ, ಅಲ್ಲಿ ಡೆಫಿಸಿಟ್ ಆಗಿರೋ ಲೆಕ್ಕ ಇದೆ. ನಾವು ಕಮರ್ಷಿಯಲ್ ಟ್ಯಾಕ್ಸ್ಗೆ ಕೊಟ್ಟೆ ಕೊಡ್ತೀವಲ್ಲ, GSTಗೆ, ಎಲ್ಲ ಲೆಕ್ಕ ಪೈ ಟು ಪೈ ಲೆಕ್ಕ ಇದೆ. ಅಷ್ಟಿದ್ದು ನಾವೇ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರಂತೆ. ನಾನು ತಮಗೆ ಆಗ ಒಂದು ಪ್ರಶ್ನೆ ಕೇಳಿದೆ, ಅಡ್ವರ್ಟೈಸ್ಮೆಂಟ್ ಬಗ್ಗೆ. ಹಿಂದೆ ತುಮಕೂರಿನಲ್ಲಿ ಮೈಕ್ ಹಾಕೊಂಡು ಏನಾರು ಅನೌನ್ಸ್ ಮಾಡ್ತಿದ್ರಾ? ಅದು ಮುಂಚೆ ನಾನು ಚಿಕ್ಕ ಹುಡುಗ ಇದ್ದಾಗ ಇದು ನಗಾರಿ ಬರ್ಸ ಹೇಳ್ತಾರಲ್ಲ, ಆ ಥರ ಡಮ್ ಅಂತ ಇದು ಮಾಡ್ಕೊಂಡು ಊರೆಲ್ಲ ಸುತ್ತಿ ಇದು ಮಾಡೋರು. ಆಮೇಲೆ ಜಟ್ಕಾದಲ್ಲಿ ಹೋಗೋದು. ಜಟ್ಕಾದಲ್ಲಿ ಎತ್ತಿನ ಗಾಡಿಯಲ್ಲಿ ಒಂದು ಬೋರ್ಡು ಕಟ್ಟಿಬಿಟ್ಟು ಒಬ್ಬ ಇವನು ಇದು ಮಾಡ್ಕೊಂಡು ಹೊಡ್ಕೊಂಡು ಹೋಗೋನು. ಊರು ತುಂಬ ಸುತ್ತಾಕ್ಬಿಟ್ಟು, ಅವಾಗ ಜಾಸ್ತಿ ಸುತ್ತೋದೇನಿರಲಿಲ್ಲ ಅವಾಗೆಲ್ಲ ಚಿಕ್ಕೂರು. ಆ ಥರ ಮಾಡೋರು. ಆಮೇಲೆ ಒಂದು ಆಟೋ ಇಡ್ಸಿದ್ವಿ. ನಮ್ಮ ತಂದೆ ಇದು ಮಾಡಿ ಒಂದು ಆಟೋ ಮಾಡಿಬಿಟ್ಟು ಆಟೋದಲ್ಲಿ ಅಡ್ವರ್ಟೈಸ್ ಮಾಡೋಂಗೆ ಮಾಡ್ತಾ ಇತ್ತು. ಅಲ್ಲಿಂದ ಮುಂದಕ್ಕೆ ಈ ಪೋಸ್ಟರ್ಗಳನ್ನ ನಾವು ಇಲ್ಲಿ ಮಾತ್ರ ಅಲ್ಲದೆ ಊರಲ್ಲಿ ಆಟೋದಲ್ಲಿ ಹೋಗ್ಬಿಟ್ಟು ಊರ ಸುತ್ತಲೂ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಆಚೆ ಕಡೆ ಎಲ್ಲ ಕಡೆ ಅಂಟಿಸ್ಕೊಂಡು ಬರ್ತಾ ಇತ್ತು. ಇವ್ರು ಯಾವಾಗ ಈ ಕಾನೂನು 10,000 ಪೆನಾಲ್ಟಿ ಹಾಕ್ತೀವಿ, ಅಲ್ಲಿ ಹಾಕಿರಿ, ಪೋಸ್ಟರ್ ಹಾಕಿರಿ, ಇದು ಮಾಡ್ತೀವಿ, ಅದು ಇದು ಅಂತ ಕಾರ್ಪೊರೇಷನ್ ಅವ್ರು ಯಾವಾಗ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಟ್ರು, ಆವಾಗ ಈ ಹೊರಗಡೆ ಹಾಕೊಂಡು ನಿಲ್ಲಿಸ್ಬಿಟ್ವಿ. ಆವಾಗ ಫಿಲ್ಮ್ ಚೇಂಬರ್ ರಿಕ್ವೆಸ್ಟ್ ಮಾಡಿ, ನೀವೆಲ್ಲ ಕಾರ್ಪೊರೇಷನ್ಗಳಿಗೆ ಬರೀರಿ, ಅಟ್ಲೀಸ್ಟ್ ನಮ್ಮ ಥಿಯೇಟ್ರ್ ಒಳಗಡೆ ಆದರೂ ನಾವು ಅನೌನ್ಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ, ಅದಕ್ಕೂ ಕೊಡಲ್ಲ ಅಂತ, ಅದಕ್ಕೂ ದುಡ್ಡು ಕೊಡಬೇಕು ಅಂತಾರೆ. ಆ ಥರ ಇದು ಮಾಡಿ. ಹೌದು, ಈಗ ಅದು ಒಂದಷ್ಟು ಕಂಪ್ಲೇಂಟ್ಸ್ ಬಂದಿದೆ. ಅದು ಎಲ್ಲ ಕಡೆನೂ ಥಿಯೇಟ್ರ್ ಒಳಗೂ ಪೋಸ್ಟರ್ ಹಾಕಂಗಿಲ್ಲ, ಮಾಡಂಗಿಲ್ಲ.
ಸೊ ಈಗ ನಾವು ಒಂದಷ್ಟು ಚೇಂಬರ್ ಇಂದ DC ಅವ್ರಿಗೆಲ್ಲ ಕಾಗದಗಳು ಬರ್ದಿದೀವಿ. ಅಲ್ಲ, ಈಗ ಸಿಟಿ ಒಳಗಡೆ ಹಾಕ್ಬೇಡ ಅಂತ ಹೇಳ್ತಾ ಇದಾರೆ, ಗಲೀಜಾಗತ್ತೆ ಅಂತ ಹೇಳ್ತಾರೆ, ಎಲ್ಲ ಒಪ್ಕೊಳ್ಳೋಣ. ಬಟ್ ಥಿಯೇಟರ್ ಒಳಗೂ ಪೋಸ್ಟರ್ ಹಾಕಂಗಿಲ್ಲ ಅಂದ್ರೆ ಅದು ಅರ್ಥ ಇಲ್ಲ. ಫಸ್ಟ್ ಪಾಯಿಂಟ್, ಒಂದು ಸಿನಿಮಾ ಆಗ್ಲಿ ನಾಟಕ ಆಗ್ಲಿ, ಮತ್ತೊಂದು ಈ ಕ್ಯಾನ್ವಾಸಿಂಗ್ ಇಂದನೇ ಜನ ಥಿಯೇಟರ್ ಒಳಗೆ ಬರೋದು ಸಾಧ್ಯ. ಯಾಕೆಂದ್ರೆ ಬಹಳಷ್ಟು ಜನ ಎಲ್ಲರೂ ಬಂದು ಪೇಪರ್ ನೋಡ್ಕೊಂಡು ಥಿಯೇಟರ್ ಒಳಗೆ ಯಾರು ಬರಲ್ಲ. ಪೋಸ್ಟರ್ ನೋಡ್ಕೊಂಡು ಯಾವ ಥಿಯೇಟರ್ ಇದೆ ಅಂತ ನೋಡ್ಕೊಂಡೆ ಥಿಯೇಟರ್ ಒಳಗೆ ಜನ ಬರ್ತಾ ಇದ್ರು. ಸೊ ಕಲೆಕ್ಷನ್ಸ್ ವೀಕ್ ಆಗೋದಕ್ಕೆ ಇದು ಒಂದು ಕಾರಣ ಇರಬಹುದಾ ಅಂತ. ಡೆಫಿನೆಟ್ ಆಗಿ ಯಾಕಂದ್ರೆ ಕಮ್ಮಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಅನ್ನೋದು ಎಲ್ಲಾದ್ರಲ್ಲೂ ಬರೋದಿಲ್ಲ. ಅದನ್ನು ಬಂದ್ರು ಏನು ಈ ಸ್ಟೇಟ್ ಲೆವೆಲ್ ಉದಯವಾಣಿ ಅಂತ ಅದ್ರಲ್ಲಿ ಏನೋ ಬರುತ್ತೆ. ಒಂದೊಂದು ಊರಿನಲ್ಲಿ ಯಾವ್ಯಾವ ಥಿಯೇಟರ್ ಅಲ್ಲಿ ಯಾವ್ಯಾವ ಪಿಕ್ಚರ್ ಇದೆ ಗೊತ್ತಾಗೋದೇ ಇಲ್ಲ. ಇವಾಗ ಅಲ್ಲೆಲ್ಲ ಮಂಡಿಪೇಟೆಯಲ್ಲಿ ಇರೋರಿಗೆ ನಮ್ ಥಿಯೇಟರ್ ಅಲ್ಲಿ ಯಾವ ಪಿಕ್ಚರ್ ಇದೆ ಗೊತ್ತಾಗೋದೇ ಇಲ್ಲ. ಇಲ್ಲಿ ಓಡಾಡೋರಿಗೆ ಮಾತ್ರ ಗೊತ್ತಾಗುತ್ತೆ, ನಾವು ಹಾಕಿರೋ ಪೋಸ್ಟರ್ ನೋಡಿ ಇಂಥ ಪಿಕ್ಚರ್ ಇದೆ ಅಂತ. ಇಲ್ಲರಿಗೆ ಗೊತ್ತಾಗೋದೇ ಇಲ್ಲ. ಅದು ಇವರು ಕಾರ್ಪೊರೇಷನ್ ಅವರು ಒಂದು ಸ್ಕೀಮ್ ಮಾಡಿದ್ರು. ಏನಂದ್ರೆ ಒಂದು 8-10 ಜಾಗ ತೋರಿಸಿದ್ರು, ಇಂಪಾರ್ಟೆಂಟ್ ಜಾಗ. ಆ ಜಾಗಗಳಿಗೆ ನಾವು ಬಾಡಿಗೆ ಕೊಟ್ಟು ಆ ಜಾಗದಲ್ಲಿ ನಮ್ಮದೇ ಬೋರ್ಡ್ ತೊಗೊಂಡೋಗಿ ರೆಡಿ ಮಾಡಿ ಆ ಬೋರ್ಡ್ ನಾವೇ ಫಿಕ್ಸ್ ಮಾಡಿಸಿ ಅದಕ್ಕೆ ನಾವು ಪೋಸ್ಟರ್ ಹಾಕ್ಕೋಬೋದು. ಆ ಪೋಸ್ಟರ್ ಹಾಕಿದಾಗ ಜಾಗದ ಬಾಡಿಗೆನೂ ಕೊಡಬೇಕು, ತಿರುಗಿ ಪೋಸ್ಟರ್ ಹಾಕಿದ್ದಕ್ಕೂ ಕೊಡಬೇಕು. ಇದಕ್ಕೆ ನಾವು ಲೆಕ್ಕ ಹಾಕಿದಾಗ ಎಷ್ಟು ಬರುತ್ತೆ ಅಂತಂದರೆ ಒಂದು ವರ್ಷಕ್ಕೆ ಒಂದು 3 ಲಕ್ಷ 4 ಲಕ್ಷ ನಮಗೆ ಖರ್ಚು ಬರೋದು. ಇದನ್ನ 3 ಲಕ್ಷ 4 ಲಕ್ಷ ನಮಗೆ ಖರ್ಚು ಬಂದರೆ ಅಡ್ವರ್ಟೈಸ್ಮೆಂಟ್ ಏನೋ ಚೆನ್ನಾಗಿ ಆಗ್ತಾ ಇತ್ತು. ಅವಾಗ ಎಲ್ಲ ಏರಿಯಾದಲ್ಲೂ ಚಿಕ್ಕ ಹೋರ್ಡಿಂಗ್ ಅಷ್ಟೇ, ದೊಡ್ಡ ಹೋರ್ಡಿಂಗ್ ಅಲ್ಲ, ಚಿಕ್ಕ ಬೋರ್ಡ್ಗಳು ಅಂದ್ರೆ ಎಲ್ಲ ಏರಿಯಾದಲ್ಲೂ ಜನಗಳಿಗೆ ಗೊತ್ತಾಗೋದು. ಈಗ ಸರ್, ತಾವು ಹೋಲ್ಡಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಹೌದು. ಮುನ್ಸಿಪಲ್ ನವರು ಏನ್ ಬಾಡಿಗೆ ಚಾರ್ಜ್ ಮಾಡ್ತಾ ಇದ್ರು? ಅದು ನಾವು ಲೆಕ್ಕ ಹಾಕಿದ್ದೆ, 8 ಕಡೆ ಹಾಕೋದಕ್ಕೆ 8 ಕಡೆ ಬೋರ್ಡ್ ಮಾಡಿಸ್ಬೇಕು. ಒಂದೊಂದು ಆ ಬೋರ್ಡ್ಗಳಿಗೆ 2 ಲಕ್ಷ ಆಗೋದು. 8 ಬೋರ್ಡ್ ಮಾಡ್ಸೋಕ್ಕೆ 8 ಬೋರ್ಡ್ ಮಾಡಿಸಿ ಇದು ಮಾಡಿದ್ಮೇಲೆ ಜಾಗದ ಬಾಡಿಗೆ ಸ್ಕ್ವೇರ್ ಮೀಟರ್ ಲೆಕ್ಕ ಅಂತ ಹಾಕೋರು. ಹೌದು. ಆ ಸ್ಕ್ವೇರ್ ಮೀಟರ್ ಲೆಕ್ಕಕ್ಕೆ ತಿರ್ಗಾ ಮತ್ತೆ ಪೋಸ್ಟರ್ ಅನ್ಸೋದಕ್ಕೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಚಾರ್ಜ್ ಅಂತ ಬೇರೆ ಕೊಡ್ಬೇಕಂತ. ಸೊ ಬೋರ್ಡ್ ಬಾಡಿಗೆ ಕೊಡೋದಲ್ದೆ ಪೋಸ್ಟ್ ಹಾಕೋದಕ್ಕೂ ಕೊಡಬೇಕು ಅಂತ ಆ ತರ ಸ್ಕೀಮ್ ಮಾಡಿದ್ರು. ಯಾರು ಒಪ್ಪಲಿಲ್ಲ, ಯಾರು ಇದು ಮಾಡಲಿಲ್ಲ, ಹಂಗೆ ಸತ್ತೋಯ್ತು. ಆ ವಿಷಯ ಅಲ್ಲಿಗೆ ನಿಂತೋಯ್ತು. ಅದು ಆ ಸ್ಕೀಮ್ ಏನೋ ಒಳ್ಳೇದೆ, ಬಟ್ ಸ್ವಲ್ಪ ಕಡಿಮೆ ಚಾರ್ಜ್ ಮಾಡ್ಬೇಕಾಯ್ತು ಅವರು. ಈ ಸ್ಕೀಮ್ನಲ್ಲಿ ಆ ದುಡ್ಡನ್ನ ನಾವು ಯಾರ ಹತ್ರ ಡಿಸ್ಟ್ರಿಬ್ಯೂಟರ್ ಹತ್ರ ಇನ್ನೊಬ್ಬ ನಾವು ಲೀಸ್ ತಗೊಂಡ್ರ ಹತ್ರ ಕೇಳೋಣ ಅಂದರೆ ಯಾರು ಕೊಡೋಕೆ ರೆಡಿ ಇಲ್ಲ. ನಾವು ಅಡ್ವರ್ಟೈಸ್ ಮಾಡ್ಕೋಬೇಕು, ನಾನು ಮಾಡ್ಕೋಬೇಕು. ಪಿಕ್ಚರ್ ಆದರೆ ಚೆನ್ನಾಗಾದ್ರೆ ನನಗೆ ದುಡ್ಡು ಬರುತ್ತೆ, ಇಲ್ದರೆ ಆ ದುಡ್ಡು ರಿಕವರ್ ಆಗೋದೇ ಇಲ್ಲ ನಮಗೆ. ಇಲ್ಲಿ ಒಂದು ಕಾಲದಲ್ಲಿ DCR ನಲ್ಲಿ ನಾನು ನೋಡ್ಬೇಕಾದ್ರೆ ಲಾಸ್ಟ್ ಡೇ DCR ನಲ್ಲಿ ಪೋಸ್ಟರ್ ಪೇಸ್ಟಿಂಗ್ ಚಾರ್ಜಸ್, ಮತ್ತೆ ಆಟೋ ಪಬ್ಲಿಸಿಟಿ ಚಾರ್ಜಸ್, ಆಟೋ ಸೌಂಡ್ ಚಾರ್ಜಸ್ ಎಲ್ಲವೂ ಸೇರಿ ಕಟ್ ಮಾಡಿ ತಾವು DCR 500 ರೂಪಾಯಿ ಪಬ್ಲಿಸಿಟಿ ಚಾರ್ಜಸ್ ಅಂತ. ಇಲ್ಲ, ಪೇಸ್ಟಿಂಗ್ ಚಾರ್ಜಸ್, ಆಟೋ ಚಾರ್ಜಸ್ ಅಂತೆಲ್ಲ 500ರಿಂದ 1000, 1200 ಅವಾಗ ವಾರಕ್ಕೆ ಕಟ್ ಮಾಡ್ತಾ ಇದ್ದಾರೆ. ಅಷ್ಟೇ, ವಾರಕ್ಕೊಂದ್ಸಲ 500 ಅಥವಾ 1000 ಅಷ್ಟೇ ಹಾಕಕ್ ಚಾನ್ಸ್ ಇಲ್ಲ. ಅವಾಗ ಅಷ್ಟೇ ಬರ್ತಾ ಇದ್ದಿದ್ದು, ಅಷ್ಟೇ ಬರ್ತಾ ಇದ್ದು ಬಿಡಿ. ಆಟೋದಲ್ಲಿ ಹೋಗಿ ಎಲ್ಲ ಕಡೆ ಅಂಟಿಸ್ಬಿಟ್ಟು ಬರೋರು ಪೋಸ್ಟರ್ಗಳು ಅದೆಲ್ಲ ಅಷ್ಟೇ ಬರ್ತಾ ಇತ್ತು, ಅದೇ ನಡೀತಾ ಇತ್ತು. ಈಗ ನಮಗೆ ಕಾರ್ಪೊರೇಷನ್ ಅವ್ರ ಐಡಿಯಾ ಚೆನ್ನಾಗಿತ್ತು, ಬಟ್ ಅದ್ ಮಾಡೋದಕ್ಕೆ ಯಾರು ಕೋಆಪರೇಟ್ ಮಾಡಲಿಲ್ಲ. ಇದೇನಾಗಿದೆ, ಈ ಸಿಟಿ ಬ್ಯೂಟಿ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಯಾವ್ದೋ ಒಂದು ಪ್ರೋಗ್ರಾಮ್ಗೂ ನಾವು ಕ್ಯಾನ್ವಾಸಿಂಗ್ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಬಟ್ ಜನ ಥಿಯೇಟರ್ ಒಳಗೆ ಹೆಂಗ್ ಬರ್ತಾರೆ, ಎಲ್ಲಿ ಏನ್ ನಡೀತಿದೆ ಅಂತ ಅವ್ರಿಗೆ ಏನ್ ಗೊತ್ತಾಗಲ್ಲ. ಈ ಸ್ಕೀಮ್ ಏನಿತ್ತು ಆ ಸ್ಕೀಮ್ ನಲ್ಲಿ ಮಾಡಿದ್ರೆ ಅವಾಗ ಗಲೀಜ್ ಆಗೋದಿಲ್ಲ. ಅವಾಗ ನಮ್ ಬೋರ್ಡ್ ಅಲ್ಲಿ ಮಾತ್ರ ನಾವು ಹಾಕಂತೀವಿ. ಅದು ಪಕ್ಕದಲ್ಲಿ ಇನ್ನೊಂದು ಥಿಯೇಟರ್ ಹಾಕೊಂತಾರೆ, ಅದ್ರ ಪಕ್ಕ ಇನ್ನೊಂದು ಥಿಯೇಟರ್ ಹಾಕೊಂತಾರೆ. ಅಲ್ಲಿ ಇಲ್ಲಿ ಗೋಡೆ ಮೇಲೆ ಅಂಟಿಸೋದು ಅದು ಇದೆಲ್ಲ ಇರಲ್ಲ. ಅವಾಗ ಕ್ಲೀನ್ ಆಗಿರುತ್ತೆ. ಥಿಯೇಟ್ರು ನವ್ರಿಗೂ ಒಳ್ಳೇದಾಗುತ್ತೆ, ಕಾರ್ಪೊರೇಷನ್ಗೂ ಒಳ್ಳೇದಾಗುತ್ತೆ. ಆ ರೀತಿ ಮಾಡಿದ್ರೆ ಒಳ್ಳೇದೇ. ಬಟ್ ಅದು ಏನು ಅಂದ್ರೆ ಎಲ್ಲರೂ ಶೇರ್ ಮಾಡ್ಕೋಬೇಕು, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದು ನೋಡಿದ್ರಲ್ಲ ವೀಕ್ಷಕರೇ, ಹೆಚ್ಚು ಕಡಿಮೆ 100 ವರ್ಷ ತಲುಪೋದಕ್ಕೆ ಇನ್ನು 6 ವರ್ಷಗಳ ಕಾಲ ಮಾತ್ರ ಬಾಕಿ ಇದೆ. ಇವತ್ತಿನ ದಿವಸ ಥಿಯೇಟ್ರ್ ಮಾಲೀಕರ ಕಷ್ಟ ಕಾರ್ಪಣ್ಯ ಏನು, ಮತ್ತು ಈ ಥಿಯೇಟ್ರ್ ಯಾತಕ್ಕೆ ಮುಚ್ತಾ ಇದ್ದಾರೆ ಅಂತ ಎಲ್ಲ ನನ್ನ ಮಾಲೀಕರಾದಂಥವ್ರ ಕೈನಲ್ಲೇ ಎಲ್ಲ ವಿವರಣೆ ಕೇಳಿದ್ದೀನಿ. ಖಂಡಿತವಾಗ್ಲೂ ಸಿನಿಮಾ ಮೇಕಿಂಗು ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ, ಥಿಯೇಟ್ರ್ ನಡೆಸೋದು ಕಷ್ಟ ಇದೆ. ಒಬ್ಬ ಹಂಚಿಕೆದಾರನಿಗೂ ಪಿಕ್ಚರ್ ತಗೊಂಡು ಅವನು ಥಿಯೇಟ್ರ್ ಬಾಡಿಗೆಗೆ ತಗೊಂಡು ಸ್ಕ್ರೀನ್ ಮಾಡೋನಿಗೂ ಕಷ್ಟ ಇದೆ. ಇದಕ್ಕೋಸ್ಕರ ನಾನು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಮುಖಾಂತರ ಕೇಳೋದು ಒಂದೇ ಏನಂದರೆ,
ಪ್ರೇಕ್ಷಕರು ಆದಷ್ಟು ಚಿತ್ರಮಂದಿರದವರೆಗೂ ಬಂದು ಚಿತ್ರಮಂದಿರದಲ್ಲಿ ಪಿಕ್ಚರ್ಗಳನ್ನ ವೀಕ್ಷಣೆ ಮಾಡಿ ಚಿತ್ರರಂಗನ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡಿ ಅಂತ ಹೇಳಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಚಿತ್ರಲೋಕನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ಆಗದೇ ಇರೋರಿಗೆ ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಬರ್ತೀವಿ. ನಮಸ್ಕಾರ. ನಮಸ್ಕಾರ.